ರಾಮ ರಾಮ ಗುಣ ಸೇಮ ರಾಮ ರಾಮ ಗುಣ ಸೇಮ. ಶ್ರೀಮತೆ ರಾಮಾನುಜಾಯ ನಮಃ. ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾಶಾಖಾಂ ವಂದೇ ವಾಲ್ಮೀಕಿಕೋಕಿಲಂ ಪುಣ್ಯಾಂಭೋಜ ವಿಕಾಸಾಯ ಪಾಪಧ್ವಾಂ ತಕ್ಷಯಾಯ ಚ ಶ್ರೀಮಾನ್ ಆವಿರಭೂದ್ಭೂಮೌ ರಾಮಾನುಜದಿವಾಕರಃ ತೃಣೀಕೃತವಿರಂಚಾದಿನಿರಂಕುಶವಿಭೂತಯಃ ರಾಮಾನುಜಪದಾಂಭೋಜ ಸಮಾಶ್ರಯಣ ಶಾಲಿನಃ ತಸ್ಮೈ ರಾಮಾನುಜಾರ್ಯಾಯ ನಮಃ ಪರಮಯೋಗಿನೇ ಯಶ್ರುತಿಸ್ಮೃತಿಸೂತ್ರಾಣಾಂ ಅಂತರ್ಜರಮಶೀಷಮತಿ. ನಿನ್ನೆ ವಾಲಿಯ ಸಂಹಾರ ಆಯಿತು. ಅವನ ಅಂತಿಮ ಸಂಸ್ಕಾರವೆಲ್ಲ ಶಾಸ್ತ್ರೋಕ್ತವಾಗಿ ನಡೆಯಿತು ರಾಮನ ನೇತೃತ್ವದಲ್ಲಿ. ಅದಾದ ನಂತರ ಎಲ್ಲರೂ ದುಃಖದ ಕಡಲಿನಲ್ಲಿರ್ತಾರೆ. ತಾರೆ ತನ್ನ ದುಃಖವನ್ನು ತೋಡ್ಕೊಳ್ತಾಳೆ. ಅವರ ದುಃಖವನ್ನು ನೋಡಿ ಸುಗ್ರೀವನಿಗೂ ತುಂಬ ದುಃಖ ಆಯಿತು. ನಾನು ನನ್ನ ಅಣ್ಣನನ್ನು ಕೊಲ್ಲಿಸ್ಬಿಟ್ಟೆ ಅಂತ ಪಶ್ಚಾತ್ತಾಪ ಪಡ್ತಾನೆ. ತನ್ನ ಪತಿಯನ್ನು ಕೊಂದಂತಹ ರಾಮನನ್ನ ಕುರಿತು ಹೇಳುವಂಥ ಮಾತಿದೆಯಲ್ಲ, ಅತ್ಯಂತ ಮಾರ್ಮಿಕವಾದಂತಹ ಮಾತು. ತಾರೆಯ ಮಾತೆಲ್ಲ ರಾಮನ ಗುಣಕ್ಕೆ ಕನ್ನಡಿ ಹಿಡಿದಂತೆ ಇದೆ. ವಾಲಿಯನ್ನ ಕೊಂದಂಥ ರಾಮನನ್ನ ತಾರೆ ಸ್ವಾಭಾವಿಕವಾಗಿ ನಿಂದಿಸಬೇಕು ಇಲ್ಲ, ನೇರವಾಗಿ ರಾಮನನ್ನು ನೋಡಿದಾಗ ಅವಳಿಗೆ ಅರಿವಿಲ್ಲದಂತೆಯೇ ರಾಮನ ಪ್ರಭಾವಕ್ಕೆ ಒಳಗಾಗ್ಬಿಡ್ತಾಳೆ. ರಾಮನ ಗುಣಗಳನ್ನು ಪ್ರಶಂಸೆ ಮಾಡ್ತಾಳೆ. ರಾಮ, ನೀನು ಅಪ್ರಮೇಯಪ್ಪ, ನಿನ್ನನ್ನು ಜಯಿಸುವುದು ಯಾರಿಂದಲೂ ಸಾಧ್ಯ ಇಲ್ಲ. ನೀನು ಉತ್ತಮ ಧಾರ್ಮಿಕ, ನೀನು ಧರ್ಮ ಮಾರ್ಗದಿಂದ ನೀನು ಯಾವತ್ತೂ ವಿಚಲಿತನಾಗೋದಿಲ್ಲ. ನೀನು ಕ್ಷಮಾಶೀಲ, ಎಲ್ಲ ಗುಣಗಳು ನಿನ್ನಲ್ಲಿ ತುಂಬಿದೆ. ನಂದೊಂದು ಪ್ರಾರ್ಥನೆ ಇದೆ ರಾಮ, ನಡೆಸ್ಕೊಡು. ನಿನ್ನ ಬಾಣದಿಂದ ವಾಲಿಯನ್ನ ಕೊಂದು ಅವನು ಸದ್ಗತಿಯನ್ನು ಪಡೆದ ಹಾಗೆ ಅದೇ ಬಾಣದಿಂದ ನಿನ್ನ ಕೊಂದ್ಬಿಡು. ಯಾಕೆಂದ್ರೆ ನಾನು ನನ್ನ ಪತಿಯನ್ನಾಗಲಿ ಒಂದು ಕ್ಷಣಕಾಲವೂ ಇರೋದಕ್ಕಾಗೋದಿಲ್ಲ ಅಂತ ಹೇಳ್ತಾಳೆ. ಆಗ ರಾಮ ತಾರೆಗೆ ಸಾಂತ್ವನದ ಮಾತನ್ನು ಹೇಳ್ತಾನೆ. ಯಾವಾಗ ಏನಾಗಬೇಕು ಅದೆಲ್ಲ ಆಗಿದೆ, ನೀನು ದುಃಖ ಪಡಬೇಡ. ಸುಗ್ರೀವನ ರಾಜ್ಯದಲ್ಲಿ ನಿನ್ನ ಮಗ ಯುವರಾಜನಾಗಿದ್ದಾನೆ, ಸಂತೋಷದಿಂದ ಇರುವಂತ ರಾಮ ಸಾಂತ್ವನ ಹೇಳ್ತಾನೆ. ಅತ್ತ ಕಿಷ್ಕಿಂಧೆಯಲ್ಲಿ ಅತ್ಯಂತ ಸಂಭ್ರಮ, ಸಂತೋಷ, ಎಲ್ಲರಿಗೂ ಆನಂದವಾಗಿ ಅವರು ತಮ್ಮ ತಮ್ಮ ಮನೆಗಳಲ್ಲಿ ಆನಂದವಾಗಿದ್ದಾರೆ. ಇತ್ತ ರಾಮ ಲಕ್ಷ್ಮಣರು ಮಾಲ್ಯವತ್ ಪರ್ವತದ ಒಂದು ಗುಹೆಯಲ್ಲಿ ಕುಳಿತಿದ್ದಾರೆ. ಮಳೆಗಾಲ ಪ್ರಾರಂಭ ಆಗಿದೆ. ರಾಮನಿಗೆ ಸೀತೆಯ ನೆನಪು ಗಾಢವಾಗಿ ಕಾಡುತ್ತೆ. ನಿನ್ನೆ ರಾಮಕಥೆಯನ್ನ ಧ್ವನಿಮುದ್ರಿಕೆ ಮಾಡ್ತಾ ಇದ್ದಾಗ ನಾನು ರಂಗಣ್ಣನ ಜೊತೆ ಹೇಳ್ತಾ ಇದ್ದೆ, 13 ವರ್ಷಗಳಿಂದ ಸೀತಾರಾಮ ಲಕ್ಷ್ಮಣರು ವನವಾಸದಲ್ಲಿ ಏನೆಲ್ಲ ಪಾಡುಪಡ್ತಾ ಇದ್ದಾರೆ ನೋಡು. ನಿಲ್ಲಲು ಸರಿಯಾದಂತಹ ಜಾಗ ಇಲ್ಲ, ಸದಾ ಆತಂಕ, ರಾಕ್ಷಸಿಯರ ಕಾಟ, ಏನು ಊಟ ಮಾಡ್ತಾ ಇದ್ರೋ, ಎಲ್ಲಿ ಮಲಗ್ತಾ ಇದ್ರೋ, ಹೇಗೆ ಎಲ್ಲ ಸಾಮಗ್ರಿಗಳನ್ನ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ತಗೊಂಡು ಹೋಗ್ತಾ ಇದ್ರೋ. ಒಂದು ಸಲ ಇದೆಲ್ಲ ಯೋಚನೆ ಮಾಡಿದಾಗ ನಮ್ಮ ಕಣ್ಣೆಲ್ಲ ತೇವ ಆಗುತ್ತೆ. ಸೀತಾರಾಮ ಲಕ್ಷ್ಮಣರು ಎಷ್ಟೆಲ್ಲ ನೋವು ಪಟ್ರು. ಮಳೆಗಾಲದ ಅನುಭವವೇ ಒಂದು ವಿಶಿಷ್ಟ ರೀತಿಯದು. ಆಕಾಶದಲ್ಲೆಲ್ಲ ಮೋಡಗಳು ಕವಿತ್ಕೊಳ್ಳುತ್ತೆ. ಸೂರ್ಯನ ದರ್ಶನವೇ ಆವಾಗ ಆಗೋದಿಲ್ಲ. ಬೆಳಗ್ಗೆಯಿಂದ ಮಳೆ, ಚಾತಕ ಪಕ್ಷಿಗಳೆಲ್ಲ ತುಂಬ ಸಂತೋಷ ಪಡ್ತಾ ಇರುತ್ತೆ. ಎಲ್ಲೆಲ್ಲೂ ಪ್ರಕೃತಿ ಅರಳ್ತಾ ಇದೆ. ಮೋಡಗಳು ಧಾರಾಕಾರವಾಗಿ ಮಳೆಯನ್ನ ಸುರಿಸುತ್ತೆ. ಹೇಗೆ ಅಂದ್ರೆ ಭಗವಂತ ಭಕ್ತರ ಮೇಲೆ ತನ್ನ ಕೃಪಾ ವರ್ಷವನ್ನ ಸುರಿಸುವಂತೆ ಮಳೆ ಸುರಿಯುತ್ತೆ. ಮಳೆ ಎಲ್ಲ ಕಡೆ ಒಂದೇ ಸಮನಾಗಿ ಸುರಿಯುತ್ತೆ, ಅದಕ್ಕೆ ಭೇದ ಭಾವ ಇಲ್ಲ. ಭಗವಂತನ ಕೃಪೆಯೂ ಹಾಗೆ ಎಲ್ಲರ ಮೇಲೂ ಸಮಾನವಾಗಿ ಬೀಳುತ್ತೆ. ಮಳೆ ಬಂದ್ರೆ ಭೂಮಿಯ ತಾಪ ಎಲ್ಲ ಕಮ್ಮಿ ಆಗುತ್ತೆ. ಭಗವಂತನ ಕೃಪೆ ಭಕ್ತರ ಮೇಲಾದ್ರೆ ಭಕ್ತರ ತಾಪ ಎಲ್ಲ ಅಡಗಿ ಭಕ್ತರ ಮನಸ್ಸು ಶಾಂತವಾಗುತ್ತೆ. ಈ ಮಳೆಗಾಲವನ್ನು ನೋಡಿ ರಾಮ ಲಕ್ಷ್ಮಣನನ್ನು ಹೇಳ್ತಾನೆ, ಲಕ್ಷ್ಮಣ ನೋಡು, ಎಲ್ಲೆಲ್ಲೂ ನೀರು ತುಂಬಿದೆ. ಮಳೆಯಿಂದ ಪೈರು ಪಚ್ಚೆಗಳೆಲ್ಲ ಎಷ್ಟು ಹಸಿರಾಗಿ ಕಾಣ್ತಾ ಇದೆ. ಅತ್ತ ಸುಗ್ರೀವ ತನ್ನ ರಾಜ್ಯವನ್ನ ಪತ್ನಿಯನ್ನ ಪಡೆದು ಆನಂದವಾಗಿದ್ದಾನೆ. ನೋಡು ಲಕ್ಷ್ಮಣ, ನಾನು ರಾಜ್ಯವನ್ನು ಪತ್ನಿಯನ್ನು ಕಳೆದುಕೊಂಡು ಈ ಗುಹೆಯಲ್ಲಿ ಹೀಗೆ ಕುಳಿತಿದ್ದೇನೆ. ಎಷ್ಟು ಬೇಸರ ಆಗುತ್ತೆ. ಯಾವಾಗ ನಾನು ನನ್ನ ಸೀತೆಯನ್ನು ನೋಡೋದು ಅಂತ ತುಂಬ ದುಃಖ ಪಡ್ತಾನೆ. ಆಗ ಲಕ್ಷ್ಮಣ ರಾಮನಿಗೆ ಸಂತೈಸ್ತಾ, ಅಣ್ಣ, ಇನ್ನೇನು ವರ್ಷಕಾಲ ಮುಗಿಯುತ್ತಾ ಬಂತು. ಈಗಾಗಲೇ ಆಕಾಶ ನಿರ್ಮಲವಾಗ್ತಾ ಇದೆ. ಸುಗ್ರೀವನು ಬರ್ತಾನೆ, ಸೀತೆಯನ್ನು ಖಂಡಿತ ಹುಡುಕಿ ತರ್ತಾನೆ.
ಆ ಸೀತಾನ್ವೇಷಣೆಯ ಕಾರ್ಯ ಪ್ರಾರಂಭ ಆಗುತ್ತೆ. ನೀನು ಯೋಚಿಸಬೇಡ, ಸಮಾಧಾನದಿಂದ ಇರು ಅಂತ ಲಕ್ಷ್ಮಣ ರಾಮನಿಗೆ ಹೇಳ್ತಾನೆ. ಇಲ್ಲಿ ನೋಡಿ, ಅಣ್ಣನಿಗೆ ತಮ್ಮ ಸಮಾಧಾನ ಮಾಡ್ತಾ ಇದ್ದಾನೆ. ಅಂಥ ವ್ಯಕ್ತಿತ್ವ ಲಕ್ಷ್ಮಣನದು. ಶ್ರೀರಾಮಾಯಣದಲ್ಲಿ ಅನೇಕ ಪಾತ್ರಗಳ ಪರಿಚಯವನ್ನು ನಾನು ಮಾಡಿಕೊಡ್ತಾ ಬರ್ತಾ ಇದ್ದೀನಿ. ಅದು ರಾಮಾಯಣ ಪಾತ್ರ ಪ್ರಪಂಚದ ಗ್ರಂಥದಿಂದ. ಈ ರಾಮಾಯಣದಲ್ಲಿ ಲಕ್ಷ್ಮಣನ ಪಾತ್ರ ಇದೆಯಲ್ಲ, ಅತ್ಯಂತ ಶ್ರೇಷ್ಠತಮವಾದಂಥದ್ದು. ಬಾಲ್ಯದಿಂದಲೇ ಲಕ್ಷ್ಮಣ ರಾಮನನ್ನು ಬಿಟ್ಟು ಒಂದು ಕ್ಷಣವೂ ಇರ್ತಾ ಇರಲಿಲ್ಲ. ಆಗ ತಾನು ಹುಟ್ಟಿದಂಥ ಮಕ್ಕಳು ರಾಮ, ಭರತ, ಲಕ್ಷ್ಮಣ, ಶತ್ರುಘ್ನ, ಹೀಗೆ 4 ತೊಟ್ಲುಗಳನ್ನು ಹಾಕಿ 4 ಮಕ್ಕಳು ಮಲಗಿಸಿದ್ದಾರೆ. ಆದರೆ ಲಕ್ಷ್ಮಣ ಅಳ್ತಾನೇ ಇದ್ದಾನೆ. ಏನು ಮಾಡಿದ್ರು ಅಳು ನಿಲ್ಲಿಸೋದಿಲ್ಲ. ಏನು ಮಾಡೋದು? ಆಗ ವಸಿಷ್ಠರು ಅಲ್ಲಿಗೆ ಬರ್ತಾರೆ. ಅವರು ಒಂದು ಉಪಾಯವನ್ನು ಹೇಳ್ತಾರೆ. ಈ ಲಕ್ಷ್ಮಣನನ್ನ ರಾಮನ ಪಕ್ಕದ ತೊಟ್ಟಿಲಿನಲ್ಲಿ ಬಿಟ್ಟು ನೋಡಿ ಅಂತಾನೆ. ಲಕ್ಷ್ಮಣನನ್ನ ರಾಮನ ಪಕ್ಕದ ತೊಟ್ಟಿಲಿನಲ್ಲಿ ಬಿಡ್ತಾರೆ. ಅಳು ನಿಲ್ಲಿಸ್ತಾನೆ, ಸಂತೋಷ ಪಡ್ತಾನೆ. ಅಂದ್ರೆ ಹುಟ್ಟಿದ ಕ್ಷಣದಿಂದ ರಾಮನನ್ನ ಬಿಟ್ಟು ಲಕ್ಷ್ಮಣ ಇರಲಿಲ್ಲ. ರಾಮನ ತಮ್ಮಂದಿರೆಲ್ಲ ಒಂದು ರೀತಿ ರಾಮಾನುಜರೇ, ಆದರೆ ಲಕ್ಷ್ಮಣನನ್ನ ಮಾತ್ರ ರಾಮಾನುಜ ಎನ್ನಬಹುದು. ಕಾರಣ ಸದಾ ಸರ್ವದಾ ಅವನ ನೆರಳಿನಂತೆ ರಾಮನ ಸೇವೆ ಮಾಡಿದಂತಹ ಧನ್ಯ ಜೀವಿ ಲಕ್ಷ್ಮಣ. ರಾಮ ವನವಾಸಕ್ಕೆ ಹೊರಟಾಗ ಲಕ್ಷ್ಮಣ ತಾನು ಬಂದೇ ಬರ್ತೀನಿ ಅಂತ ಎಷ್ಟು ವಿಧವಾಗಿ ಹೇಳ್ತಾನೆ. ಕೊನೆಗೆ ಅವನು ಹೊರಡ್ತಾನೆ. ಹೊರಡುವಾಗ ತಾಯಿ ಸುಮಿತ್ರೆ ಹೇಳೋ ಮಾತಿದೆಯಲ್ಲ, ಎಷ್ಟು ಸೊಗಸಾದಂಥ ಮಾತು. ಸೃಷ್ಟಸ್ವಂ ವನವಾಸಾಯ, ನೀನು ವನವಾಸಕ್ಕೋಸ್ಕರನೇ ನೀನು ಹುಟ್ಟಿರೋದು. ರಾಮನ ವನವಾಸ ಕಾಲದಲ್ಲಿ ಅಹಂ ಸರ್ವಂ ಕರಿಷ್ಯಾಮಿ ಅಂತ ಸರ್ವವಿಧ ಕೈಂಕರ್ಯಗಳನ್ನು ಮಾಡು ನೀನು. ರಾಮ ಎಲ್ಲಿರ್ತಾನೋ ಅದೇ ಅಯೋಧ್ಯೆ. ರಾಮನೇ ನಿನಗೆ ದಶರಥ, ಸೀತಾದೇವಿನೇ ನಿನಗೆ ನಿನ್ನ ತಾಯಿ ಅಂತ ಹೇಳಿ ಕಳಿಸ್ತಾರೆ. 14 ವರ್ಷ ಒಂದು ಕ್ಷಣವೂ ನಿದ್ರೆ ಮಾಡದೆ ರಾಮನ ರಕ್ಷಣೆಯನ್ನು ಮಾಡಿದಂತಹ ಆ ಲಕ್ಷ್ಮಣ ಮೂರ್ತಿಯ ಜೀವನ ಇದೆಯಲ್ಲ, ಪರಮ ಪವಿತ್ರವಾದಂತಹದ್ದು. ಎಂತಹ ಅತಿಮಾನುಷವಾದಂತಹ ಸೇವೆ ನೋಡಿ. ತ್ಯಾಗಕ್ಕೆ ಇನ್ನೊಂದು ಹೆಸರು ಲಕ್ಷ್ಮಣ. ಪಶುವಾಗಲಿ, ಪಕ್ಷಿಯಾಗಲಿ, ಮೃಗಗಳಾಗಲಿ, ಮನುಷ್ಯರಾಗಲಿ ಸ್ವಲ್ಪ ಹೊತ್ತಾದರೂ ಕಣ್ಣು ಮುಚ್ಚುತ್ತಾರೆ, ಸ್ವಲ್ಪ ನಿದ್ರೆ ಮಾಡ್ತಾರೆ. ಆದರೆ 14 ವರ್ಷಗಳ ಕಾಲ ವ್ರತದಂತೆ ಲಕ್ಷ್ಮಣ ಒಂದು ಕ್ಷಣವೂ ಕಣ್ಣು ಮುಚ್ಚದೆ ನಮ್ಮ ರಾಮಚಂದ್ರನನ್ನು ನೋಡಿಕೊಂಡಲ್ಲ. ಇದಕ್ಕಿಂತ ಬೇಕಾ? ತಾನು ಪರತಂತ್ರ, ತಾನು ದಾಸ, ತಾನು ಕಿಂಕರ ಅಂತ ಎಲ್ಲ ಕಡೆಯಲ್ಲಿ ಸ್ಪಷ್ಟವಾಗಿ ಲಕ್ಷ್ಮಣ ಹೇಳ್ತಾನೆ. ತ್ರೇತಾಯುಗದಲ್ಲಿ ಲಕ್ಷ್ಮಣ ರಾಮಾನುಜನಾಗಿ ಬೆಳಗಿದಂತಹ ತ್ಯಾಗಮೂರ್ತಿ. ದ್ವಾಪರ ಯುಗದಲ್ಲಿ ಕೃಷ್ಣ ರಾಮಾನುಜನಾಗಿ ಧರ್ಮವನ್ನು ಕಾಪಾಡಿದ. ಕಲಿಯುಗದಲ್ಲಿ ನಮ್ಮ ರಾಮಾನುಜರು ಭಕ್ತಿಯುಗದ ಪ್ರವರ್ತಕರಾದರು. ನೋಡಿ, ರಾಮಾಯಣದಲ್ಲಿ ಅರಣ್ಯಕಾಂಡ ತಗೊಳ್ಳಿ, ಕಿಷ್ಕಿಂದೆ ತಗೊಳ್ಳಿ, ಸುಂದರ ಯುದ್ಧಕಾಂಡಗಳಲ್ಲಿ ಎಲ್ಲೂ ಭರತ ಶತ್ರುಘ್ನರ ಪ್ರವೇಶವೇ ಇರೋದಿಲ್ಲ. ಲಕ್ಷ್ಮಣನೇ ಎಲ್ಲ ಕಡೆ ಕೇಂದ್ರ ಬಿಂದು. ಲಕ್ಷ್ಮಣ ಹೇಳ್ತಾನೆ, ನನಗೆ ಇದಕ್ಕಿಂತ ಜೀವನ ಬೇಕಾ? ರಾಮ ಒಂದು ಕಡೆ ಹೇಳ್ತಾನೆ, ನನಗೆ ನೀನು 2ನೇ ಅಂತರಾತ್ಮ, ಈ ರಾಜ್ಯವನ್ನು ನಿನಗಾಗಿ ನಾನು ಇಷ್ಟಪಡ್ತೇನೆ ಅಂತಾನೆ ರಾಮ. ಎಂತಹ ಮಾತುಗಳು ನೋಡಿ. ಲಕ್ಷ್ಮಣನ ಭವ್ಯವಾದಂತಹ ವ್ಯಕ್ತಿತ್ವದ ದರ್ಶನ ಇಲ್ಲೆಲ್ಲ ನಮಗಾಗ್ತಾ ಇದೆ. ಸೀತೆ ಒಂದು ಕಡೆ ಹೇಳ್ತಾಳೆ, ನನ್ನ ಪತಿ ರಾಮಚಂದ್ರನಿಗೆ ಲಕ್ಷ್ಮಣನೇ ನನಗಿಂತ ಹೆಚ್ಚು ಪ್ರಿಯ. ಲಕ್ಷ್ಮಣನ ಜೊತೆಯಲ್ಲಿದ್ದರೆ ರಾಮಚಂದ್ರನಿಗೆ ಯಾರೂ ಬೇಡ. ತ್ರೇತಾಯುಗದಲ್ಲಿ ಲಕ್ಷ್ಮಣ ರಾಮನಿಗಾಗಿ ಪಂಚವಟಿಯಲ್ಲಿ ರಾಮನ ಇಷ್ಟದಂತೆ ಒಂದು ದೇಗುಲವನ್ನ ಕಟ್ಟಿದ. ಈ ಕಲಿಯುಗದಲ್ಲಿ ನಮ್ಮ ಆಚಾರ್ಯ ರಾಮಾನುಜರು ತನ್ನ ಪ್ರಿಯ ಪುತ್ರರಾದಂತಹ ಸಂಪತ್ಕುಮಾರನಿಗೆ ಮೇಲುಕೋಟೆಯಲ್ಲಿ ಒಂದು ದಿವ್ಯ ದೇಗುಲವನ್ನು ಕಟ್ಟಿಸಿ ಧನ್ಯರಾದರು. ಬಾಲಕಾಂಡದಲ್ಲಿ ವಿಶ್ವಾಮಿತ್ರರು ತಮ್ಮ ಯಜ್ಞ ಸಂರಕ್ಷಣೆಗಾಗಿ ರಾಮನನ್ನು ಮಾತ್ರ ಕಳಿಸು ಅಂತ ದಶರಥನಿಗೆ ಹೇಳಿದರು. ಆದರೆ ರಾಮನ ಜೊತೆ ಲಕ್ಷ್ಮಣನೂ ಹೋದ. ಹೀಗೆ ಎಲ್ಲ ಸಂದರ್ಭಗಳಲ್ಲಿ ರಾಮನ ಜೊತೆ ಲಕ್ಷ್ಮಣ. ಇದು ಲಕ್ಷ್ಮಣನ ವ್ಯಕ್ತಿತ್ವದ ದರ್ಶನ ನಮಗಾಗ್ತಾ ಇದೆ. ಲಕ್ಷ್ಮಣೋ ಲಕ್ಷ್ಮಿ ಸಂಪನ್ನೋ ಬಹಿಃ ಪ್ರಾಣ ಇವಾಪರಂ. ರಾಮನ ಪ್ರಾಣವೇ ಹೊರಗೆ ಲಕ್ಷ್ಮಣ ರೂಪದಲ್ಲಿ ರಾಮನನ್ನು ಅನುಸರಿಸಿ ಚಲಿಸುತ್ತಿರುವ ಶಕ್ತಿ ಅಂತ ವಾಲ್ಮೀಕಿ ಹೇಳ್ತಾರೆ. ಇಂತಹ ಭವ್ಯ ದಿವ್ಯ ವ್ಯಕ್ತಿತ್ವದ ಲಕ್ಷ್ಮಣನಿಗೆ ನಮೋ ನಮಃ. ನಾಳೆ ಮುಂದಿನ ರಾಮಕತೆ. ಲೋಕಾ ಸಮಸ್ತ ಸುಖಿನೋ ಭವಂತು. ಶ್ರೀಮತೆ ರಾಮಾನುಜಾಯ ನಮಃ.